ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ಬೆಳಗ್ಗೆ ತಿಂಡಿಗೆ ಪೂರಿ ಚೆನ್ನ ಮಸಾಲ ಮಾಡಿದ್ದೆ. ಅದಾದಮೇಲೆ ಮಧ್ಯಾಹ್ನದ ಅಡುಗೆಗೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಉಪ್ಸಾರಿಗೆ ಸ್ವಲ್ಪ ಖಾರ ಮಾಡ್ಕೊತಾ ಇದ್ದೀನಿ. ಆ ಖಾರಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ರುಬ್ಬಿ ಇಟ್ಕೊಬೇಕು. ಅದಾದಮೇಲೆ ಹೆಸರು ಕಾಳನ್ನ ಸ್ವಲ್ಪ ಬಾಣಲೆಯಲ್ಲಿ ಹುರಿದ್ಬಿಟ್ಟು ಅದಕ್ಕೆ ನೀರು ಹಾಕಿ ಬೇಯಕ್ಕೆ ಇಟ್ಬಿಡಬೇಕು. ಈ ಕಡೆ ನುಗ್ಗೆ ಸೊಪ್ಪನ್ನ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಬಿಟ್ಟು ಬೇಯಿಸಿಟ್ಕೊಳ್ಳಿ. ಅದಾದಮೇಲೆ ಮಾಮೂಲಿ ಬೇಯಿಸಿರೋ ಕಾಳನ್ನ ನುಗ್ಗೆ ಸೊಪ್ಪು ಬೆಂದಿರುತ್ತಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದನ್ನ ಆಮೇಲೆ ಸ್ಟ್ರೈನ್ ಮಾಡಿಕೊಂಡು ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಸೊಪ್ಪನ್ನ ಸೇರಿಸಿ ಅದಕ್ಕೆ ಕಾಯಿ ತುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ರೆ ನುಗ್ಗೆ ಸೊಪ್ಪು ಮುದ್ದೆ ಜೊತೆ ಖಾರ ಹಚ್ಕೊಂಡು ತಿಂತಾ